ಮನೆಯಿಂದ ನೆಗೆಟಿವಿಟಿ ದೂರ ಮಾಡೋ 5 ವಾಸ್ತು ಸಲಹೆಗಳು. ಮನೆಯಲ್ಲಿ ಋಣಾತ್ಮಕ ಶಕ್ತಿ ಇದ್ದರೆ ಮನಸ್ಸಿಗೆ ನೆಮ್ಮದಿಯೇ ಇರುವುದಿಲ್ಲ. ಆರೋಗ್ಯ, ಮನೆಯವರ ನಡುವಿನ ಸಂಬಂಧಗಳು, ಹಣಕಾಸಿನ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತದೆ. ವಾಸ್ತು ಪ್ರಕಾರ ಈ ಸರಳ ಉಪಾಯಗಳಿಂದ ಮನೆಯಿಂದ ನೆಗೆಟಿವ್ ಎನರ್ಜಿ ದೂರ ಮಾಡಬಹುದು. ಆಗ ಮನೆಯ ವಾತಾವರಣ ಚೆನ್ನಾಗಿ ಇರುತ್ತದೆ. ಜೊತೆಗೆ ಮನಸ್ಸಿಗೆ ಶಾಂತಿ, ಹಣಕಾಸಿನಲ್ಲೂ ಒಳ್ಳೆಯದಾಗುತ್ತೆ. ಈ 5 ವಾಸ್ತು ಟಿಪ್ಸ್ ಫಾಲೋ ಮಾಡಿ ನೆಗೆಟಿವ್ ಎನರ್ಜಿ ದೂರ ಮಾಡಿರಿ. ಮನಸ್ಸು, ದೇಹಕ್ಕೆ ಒಳ್ಳೆಯದಲ್ಲದೆ ಮನೆಯವರ ನಡುವಿನ ಸಂಬಂಧಗಳು ಗಟ್ಟಿಯಾಗುತ್ತವೆ. ಈ ಸಣ್ಣ ಬದಲಾವಣೆಗಳಿಂದ ಮನೆಯಲ್ಲಿ ಸಂತೋಷ, ಶಾಂತಿ ನೆಲೆಸುತ್ತದೆ. ನೆಗೆಟಿವಿಟಿ ದೂರ ಮಾಡಲು ಈ ಉಪಾಯಗಳನ್ನು ಮಾಡಿರಿ. ಮುಖ್ಯ ದ್ವಾರದಲ್ಲಿ ಶುಭ ಸಂಕೇತ ಇಡಿ. ಮುಖ್ಯ ದ್ವಾರದಿಂದಲೇ ಪಾಸಿಟಿವ್, ನೆಗೆಟಿವ್ ಎನರ್ಜಿ ಒಳಗೆ ಬರುತ್ತದೆ. ದ್ವಾರದ ಮೇಲೆ ಸ್ವಸ್ತಿಕ್, ಓಂ ಅಥವಾ ಶುಭ ಲಾಭ ಚಿಹ್ನೆ ಇಡಿ. ದ್ವಾರದ ಎರಡೂ ಬದಿಗಳಲ್ಲಿ ಗೋಧಿ ಅಥವಾ ಅರಿಶಿಣದಿಂದ ಬಣ್ಣ ಬಳಿದ ತೋರಣ ಕಟ್ಟಿ. ಇದು ನೆಗೆಟಿವಿಟಿ ದೂರ ಮಾಡಿ ಪಾಸಿಟಿವಿಟಿ ತರುತ್ತದೆ. ದ್ವಾರದ ಹತ್ತಿರ ಕಸ ಇಡಬೇಡಿ, ಸ್ವಚ್ಛತೆ ಕಾಪಾಡಿರಿ. ಉಪ್ಪು ನೀರಿನಿಂದ ಸ್ವಚ್ಛ ಮಾಡಿರಿ. ಉಪ್ಪು ನೆಗೆಟಿವ್ ಎನರ್ಜಿ ಹೀರಿಕೊಳ್ಳುತ್ತದೆ. ವಾರಕ್ಕೊಮ್ಮೆ ಮನೆ ಒರೆಸೋ ನೀರಿಗೆ ಸೈಂಧವ ಅಥವಾ ಸಮುದ್ರದ ಉಪ್ಪು ಹಾಕಿ. ಇದು ನೆಗೆಟಿವ್ ಎನರ್ಜಿ ದೂರ ಮಾಡಿ ಪಾಸಿಟಿವಿಟಿ ತರುತ್ತದೆ. ಪೂಜಾ ಮನೆ, ಅಡುಗೆ ಮನೆಯಲ್ಲಿ ಉಪ್ಪು ಬಳಸಬೇಡಿರಿ. ಮನೆಯ ಈಶಾನ್ಯ ದಿಕ್ಕನ್ನು ಕ್ಲೀನ್ ಆಗಿ ಇಡಿ. ಬೆಳಕು ಇರುವಂತೆ ನೋಡಿಕೊಳ್ಳಿ. ಈಶಾನ್ಯ ದಿಕ್ಕು ಪಾಸಿಟಿವ್ ಎನರ್ಜಿ ಕೇಂದ್ರವಾಗಿದೆ. ಈ ದಿಕ್ಕಿನಲ್ಲಿ ನೀರಿನ ಪಾತ್ರೆ, ಕಾರಂಜಿ, ತುಳಸಿ ಗಿಡ ಇಡಿ. ಪೂಜಾ ಮನೆ ಅಥವಾ ದೇವರ ಫೋಟೋ ಈ ದಿಕ್ಕಿನಲ್ಲಿಡಿ. ಈ ದಿಕ್ಕು ಯಾವಾಗಲೂ ಕ್ಲೀನ್, ಬೆಳಕು ಇರಲಿ. ಭಾರವಾದ ವಸ್ತುಗಳು ಅಥವಾ ಕಸ ಈ ದಿಕ್ಕಿನಲ್ಲಿ ಇಡಬೇಡಿ. ಮುರಿದ ವಸ್ತುಗಳನ್ನು ತಕ್ಷಣ ತೆಗೆದುಹಾಕಿರಿ. ಮುರಿದ ವಸ್ತುಗಳು ನೆಗೆಟಿವ್ ಎನರ್ಜಿ ಹೆಚ್ಚಿಸುತ್ತವೆ. ಮುರಿದ ಪಾತ್ರೆಗಳು, ಕನ್ನಡಿ, ಗಡಿಯಾರ, ಪೀಠೋಪಕರಣಗಳನ್ನು ತೆಗೆದುಹಾಕಿರಿ ಅಥವಾ ರಿಪೇರಿ ಮಾಡಿಸಿ. ಕೆಟ್ಟ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತಕ್ಷಣ ಬದಲಾಯಿಸಿರಿ. ಈ ವಸ್ತುಗಳನ್ನು ಮಲಗುವ ಕೋಣೆ, ಲಿವಿಂಗ್ ರೂಮ್ನಲ್ಲಿ ಇಡಬೇಡಿರಿ. ಧೂಪ, ಅಗರಬತ್ತಿ ಮತ್ತು ಪರಿಮಳಯುಕ್ತ ಹೂವುಗಳನ್ನು ಬಳಸಿರಿ. ಪರಿಮಳ ಮನೆಯ ಎನರ್ಜಿ ಶುದ್ಧ, ಪಾಸಿಟಿವ್ ಮಾಡುತ್ತದೆ. ಪ್ರತಿದಿನ ಬೆಳಿಗ್ಗೆ, ಸಾಯಂಕಾಲ ಮನೆಯ ಎಲ್ಲ ಕಡೆ ಧೂಪ, ಅಗರಬತ್ತಿ ಹಚ್ಚಿ. ಗುಲಾಬಿ, ಮಲ್ಲಿಗೆ, ಮೊಗರೆ ಹೂವುಗಳನ್ನು ಬಳಸಿ. ಪೂಜಾ ಮನೆಯಲ್ಲಿ ಕರ್ಪೂರ ಹಚ್ಚಿರಿ. ಇದು ನೆಗೆಟಿವಿಟಿ ದೂರ ಮಾಡುತ್ತದೆ. ಪ್ಲಾಸ್ಟಿಕ್ ಹೂವು ಬಳಸಬೇಡಿರಿ. ಇದು ನೆಗೆಟಿವಿಟಿ ತರುತ್ತದೆ. ಹೆಚ್ಚುವರಿ ಸಲಹೆಗಳು. ನೈಋತ್ಯ ದಿಕ್ಕಿನಲ್ಲಿ ಭಾರವಾದ ಪೀಠೋಪಕರಣ ಇಡಿ. ಇದು ಸ್ಥಿರತೆ ತರುತ್ತದೆ. ಮನೆಯಲ್ಲಿ ಅಕ್ವೇರಿಯಂ ಇಡಬೇಡಿರಿ. ಇದು ವಾಸ್ತು ದೋಷ ತರುತ್ತದೆ. ಮಲಗುವ ಕೋಣೆಯಲ್ಲಿ ತಿಳಿ ಬಣ್ಣಗಳಾದ ಗುಲಾಬಿ, ಕ್ರೀಮ್, ಹಸಿರು ಬಳಸಿರಿ. ವಿಡಿಯೋ ನೋಡಿದ ತಕ್ಷಣ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.